ಹಾಯ್ ಮಾಸ್ಟರ್ ಅಕಾಡೆಮಿ, ವೆಲ್ಕಮ್ ಟು ಮೈ ಚಾನೆಲ್. ಪರಿಶ್ರಮ ನಿಮ್ಮ ಯಶಸ್ಸಿನ ಮಾರ್ಗವಾಗಿರಲಿ. 2026-27 ಬಜೆಟ್ನಲ್ಲಿ ಅಗ್ರಿಸ್ಟಾಕ್ ಪೋರ್ಟಲ್ಗಳನ್ನು ಏಕೀಕರಿಸಲು ಪ್ರಸ್ತಾಪಿಸಿರುವ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಎಐ ಸಾಧನದ ಹೆಸರು ಯಾವುದು? ಎ. ಅಗ್ರಿ ಎಐ ಪ್ಲಾಟ್ಫಾರ್ಮ್, ಬಿ. ಭಾರತ್ ಕೃಷಿ, ಸಿ. ಫಾರ್ಮ್ ಎಐ, ಡಿ. ಭಾರತ್ ವಿಸ್ತಾರ್. ಕರೆಕ್ಟ್ ಆನ್ಸರ್ ಡಿ. ಭಾರತ್ ವಿಸ್ತಾರ್. ಗೋಬರ್ಧನ್ ಯೋಜನೆಯು ಯಾವ ಸರ್ಕಾರಿ ಧ್ಯೇಯದ ಅವಿಭಾಜ್ಯ ಅಂಗವಾಗಿದೆ? ಎ. ನ್ಯಾಷನಲ್ ಬಯೋಗ್ಯಾಸ್ ಮಿಷನ್, ಬಿ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಸಿ. ನ್ಯಾಷನಲ್ ಆಗ್ರೋ ಫಾರೆಸ್ಟ್ರಿ ಮಿಷನ್, ಡಿ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ. ಕರೆಕ್ಟ್ ಆನ್ಸರ್ ಡಿ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಅಗ್ನಿ 3 ಮಧ್ಯಮ ದೂರದ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಎ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಬಿ. ಭಾರತ ಡೈನಾಮಿಕ್ಸ್ ಲಿಮಿಟೆಡ್, ಸಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಡಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಕರೆಕ್ಟ್ ಆನ್ಸರ್ ಡಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಡ್ಯಾವೋಸ್ ಕಾಂಪ್ಯಾಕ್ಟ್ ಆನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ AMR 2025 ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ? ಎ. ವಿಶ್ವ ಆರೋಗ್ಯ ಸಂಸ್ಥೆ WHO, ಬಿ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP, ಸಿ. ವಿಶ್ವ ಆರ್ಥಿಕ ವೇದಿಕೆ WEF, ಡಿ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP. ಕರೆಕ್ಟ್ ಆನ್ಸರ್ ಸಿ. ವಿಶ್ವ ಆರ್ಥಿಕ ವೇದಿಕೆ WEF. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಿಟಾನ್ ಡೇಲಾ ಫೋರ್ನೇಸ್ ಜ್ವಾಲಾಮುಖಿ ಯಾವ ಮಹಾಸಾಗರದಲ್ಲಿದೆ? ಎ. ಪೆಸಿಫಿಕ್ ಮಹಾಸಾಗರ, ಬಿ. ಅಟ್ಲಾಂಟಿಕ್ ಮಹಾಸಾಗರ, ಸಿ. ಆರ್ಕ್ಟಿಕ್ ಮಹಾಸಾಗರ, ಡಿ. ಇಂಡಿಯನ್ ಮಹಾಸಾಗರ. ಕರೆಕ್ಟ್ ಆನ್ಸರ್ ಡಿ. ಇಂಡಿಯನ್ ಮಹಾಸಾಗರ. ಭಾರತದಲ್ಲಿ ವಜ್ರ ಪ್ರಹಾರ್ ವ್ಯಾಯಾಮದ 16ನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಯಿತು? ಎ. ಹಿಮಾಚಲ ಪ್ರದೇಶ, ಬಿ. ಉತ್ತರಾಖಂಡ, ಸಿ. ರಾಜಸ್ಥಾನ, ಡಿ. ಗುಜರಾತ್. ಕರೆಕ್ಟ್ ಆನ್ಸರ್ ಎ. ಹಿಮಾಚಲ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೋಲ್ ಜೌಗು ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಎ. ತಮಿಳುನಾಡು, ಬಿ. ಪಶ್ಚಿಮ ಬಂಗಾಳ, ಸಿ. ಒಡಿಶಾ, ಡಿ. ಕೇರಳ. ಕರೆಕ್ಟ್ ಆನ್ಸರ್ ಡಿ. ಕೇರಳ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಭಾರತದಲ್ಲಿ ವಿಶ್ವದ ಮೊದಲ ಸ್ವಾಯತ್ತ ಸಮುದ್ರ ಹಡಗು ನಿರ್ಮಾಣ ಮತ್ತು ವ್ಯವಸ್ಥೆಗಳ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಎ. ಆಂಧ್ರಪ್ರದೇಶ, ಬಿ. ಕೇರಳ, ಸಿ. ಕರ್ನಾಟಕ, ಡಿ. ಒಡಿಶಾ. ಕರೆಕ್ಟ್ ಆನ್ಸರ್ ಎ. ಆಂಧ್ರಪ್ರದೇಶ್. ಯೋಗ 365 ಅಭಿಯಾನವನ್ನು ಆರಂಭಿಸಿದ ಸಚಿವಾಲಯ ಯಾವುದು? ಎ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಬಿ. ಆಯುಷ್ ಸಚಿವಾಲಯ, ಸಿ. ಕ್ರೀಡಾ ಸಚಿವಾಲಯ, ಡಿ. ಸಂಸ್ಕೃತಿ ಸಚಿವಾಲಯ.
ಕರೆಕ್ಟ್ ಆನ್ಸರ್ ಬಿ ಆಯುಷ್ ಸಚಿವಾಲಯ. ಭಾರತೀಯ ರೈಲ್ವೆಯ ದಕ್ಷತೆ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವ ಉದ್ದೇಶದಿಂದ 2026ರಲ್ಲಿ ಅನೇಕ ರೈಲ್ವೆ ಸುಧಾರಣೆಗಳನ್ನು ಘೋಷಿಸಿದ ಉಪಕ್ರಮದ ಹೆಸರು ಯಾವುದು? ಎ ರೈಲು ವಿಕಾಸ್ ಅಭಿಯಾನ್, ಬಿ ರಿಫಾರ್ಮ್ ಎಕ್ಸ್‌ಪ್ರೆಸ್, ಸಿ ಗತಿಶಕ್ತಿ ರೈಲು ಮಿಷನ್, ಡಿ ಡಿಜಿಟಲ್ ರೈಲ್ ಇಂಡಿಯಾ. ಕರೆಕ್ಟ್ ಆನ್ಸರ್ ಬಿ ರಿಫಾರ್ಮ್ ಎಕ್ಸ್‌ಪ್ರೆಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬಲಿರಾಜಗಡ ಪುರಾತತ್ವ ತಾಣ ಯಾವ ರಾಜ್ಯದಲ್ಲಿದೆ? ಎ ಬಿಹಾರ್, ಬಿ ಜಾರ್ಖಂಡ್, ಸಿ ಗುಜರಾತ್, ಡಿ ರಾಜಸ್ಥಾನ್. ಕರೆಕ್ಟ್ ಆನ್ಸರ್ ಎ ಬಿಹಾರ್. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ಪ್ರಕಟಿಸಿದ ನವೀಕರಿಸಬಹುದಾದ ಸಾಮರ್ಥ್ಯದ ಅಂಕಿಅಂಶಗಳು 2026 ವರದಿ ಪ್ರಕಾರ ಜಾಗತಿಕ ನವೀಕರಿಸಬಹುದಾದ ಇಂಧನ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನ ಯಾವುದು? ಎ ಮೊದಲು, ಬಿ ಎರಡನೇ, ಸಿ ಮೂರನೇ, ಡಿ ನಾಲ್ಕನೇ. ಕರೆಕ್ಟ್ ಆನ್ಸರ್ ಸಿ ಮೂರನೇ. ಕರ್ನಾಟಕದಿಂದ ಸಸ್ಯಸಾರದಿಂದ ಸಮೃದ್ಧಗೊಂಡ ಮಿಲೆಟ್ ಆಧಾರಿತ ಕ್ರಿಯಾತ್ಮಕ ಆಹಾರಗಳ ಮೊದಲ ಸಮುದ್ರ ಸಾಗಣೆಯನ್ನು ಯಾವ ದೇಶಕ್ಕೆ ರಫ್ತು ಮಾಡಲಾಯಿತು? ಎ ಆಸ್ಟ್ರೇಲಿಯಾ, ಬಿ ಯುನೈಟೆಡ್ ಕಿಂಗ್ಡಮ್, ಸಿ ನ್ಯೂಜಿಲೆಂಡ್, ಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಕರೆಕ್ಟ್ ಆನ್ಸರ್ ಸಿ ನ್ಯೂಜಿಲೆಂಡ್. ಭಾರತದ ಮೊದಲ ಖಾಸಗಿ ವೈದ್ಯಕೀಯ ವಸ್ತು ಸಂಗ್ರಹಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಎ ಕೇರಳ, ಬಿ ಆಂಧ್ರಪ್ರದೇಶ್, ಸಿ ತಮಿಳುನಾಡು, ಡಿ ಕರ್ನಾಟಕ. ಕರೆಕ್ಟ್ ಆನ್ಸರ್ ಎ ಕೇರಳ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಹಿಮಾಸ್ಟರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.